ಬೃಹಸ್ಪತಿ ಮುಖ ನೋಡ್ಕೋಗುರು. ಇಲ್ಲ ಅವಡ ಮುಖನೂ ನೋಡ್ಕೋಗ್ರು. ಅಲ್ಲಿ ಮರದ ಹತ್ರ ಯೂರಿನ್ ಪಾಸ್ ಮಾಡ್ತಾಯಿದ್ದಲ್ಲ ನಾನು, ಅದು ಯಾವ ಮಾಯದಲ್ಲಿ ಬಂದು ಮುಂದೆ ನಿಂತ್ಕೊಂಡು ಯೂರಿನ್ ಮಾಡ್ತಾಯಿದ್ದೆ. ನಾನು ಏನೋ ಯೋಚನೆ ಮಾಡ್ತಾಯಿದ್ದೀನಿ, ಏನೋ ಯೋಚನೆ ಮಾಡ್ಕೊಂಡು ಯೂರಿನ್ ಮಾಡ್ತಾಯಿದ್ದೀನಿ ನಾನು. ಅದು ಯಾವ ಮಾಯದಲ್ಲಿ ಬಂದು ನಿಂತ್ಕೊಂಡು ಯೋಚನೆ ಯೂರಿನ್ ಪಾಸ್ ಮಾಡ್ತಾಯಿದ್ದಾನೋ ಬಂದು ನಿಂತಿದ್ದು. ನಾನು ಈ ಕಡೆ ಬರೋವಾಗ ಚಕ್ಕಂತ ಮರದಿದ್ದು ಸಡನ್ ಗಟ್ಟಿಗೆ ಬರ್ತಾನೆ. ಅದೆಂಥ ಮಿಂಡ್ರಿಗುಟ್ಟು ನನ್ನ ಮಗ ಇರಬೇಡ. ಇದೇ ಫಸ್ಟ್ ವಿಷಯಲ್ಲು ಇವತ್ತೊಂದು. ಸಡನ್ನಾಗಿ ಯಾರು ಇಲ್ಲಿ ಪಾರ್ಕಲ್ಲಿ ಲವರ್ಸ್ಗಳು ಮುದ್ದು ಮಾಡ್ತಾಯಿದ್ರೆ ಸಂಧಿಯಲ್ಲಿ ನಿಂತ್ಕೊಂಡು ಬಗ್ ನೋಡಲ್ವಾ, ಈ ಬಿಡದ್ದವ ಇವು ಮಹೇಶ ಸುರೇಶನ್ ದೋಸ್ತಿಗಳು ಆ ರೇಂಜಲ್ಲಿ ನಿಂತವನು ಅವನು. ನಾನೇ ನೋಡಿಲ್ಲ. ಅಪ್ಪ ನಾನೇ ಒಂದು ನಿಮಿಷ ಬೆಚ್ಚೋದು, ಯಾರೋ ಏನೋ ಹಿಂಗೆ ನಿಂತವನಲ್ಲಪ್ಪ ಇಲ್ಲಿ ಅಂತ. ಅವ್ನು ನಾಚಿಕೆ ಮನೆ ಮರ್ಯಾದೆ ಯಾರು ಬೇಡವಾ ಸೋಳ ಮಗಂತಂದು. ಬೆಡ್ಶೀಟ್ ಇಡೋಕೆ ಬರ್ತಾಯಿದ್ದೆ, ಅದಾಗಲೇ ಗೆಸ್ ಮಾಡಿದೆ ಅಳ್ಳಾಡಿಸ್ಕೊಬರ್ತಾನೆ ಅದಕ್ಕೆ ಅಂತ. ಬೆಳಿಗ್ಗೆಯಿಂದ ಒಂದು 3-4 ಸಲ ಸಿಕ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಹಾಕೋತಕ್ಕೆ ಆಗಿಸ್ತಾನೆ. ಯಾಕೆ ಅನ್ನೋದು ಇನ್ನೂ ಜಾಸ್ತಿ ತಿನ್ಬಿಟ್ಟು ಅವನೇ ಅಂದ್ಕೊಳ್ತೀನಿ. ಇವಂದು ಅಷ್ಟೇ. ಇವಾಗ ಇಲ್ಲಿ ಬರ್ತಾ ಇರಲಿಲ್ಲ, ಅಲ್ಲಿ ಮಾತ್ರ ಮುಂದೆ ಮಾತ್ರ ಅಳ್ಳಾಡಿಸ್ತಿದ್ದ. ಇವತ್ತು ಇಲ್ಲಿಗೆ ಬಂದು ಅಳ್ಳಾಡಿಸ್ತಾವನೆ. ಕ್ಯಾಬ್ರ ರೆಕಾರ್ಡ್ ಮಾಡ್ತಿರೋದು ಮಾಡ್ಬಿಟ್ಟು ನಾನು ಬ್ಯಾಗ್ ಎತ್ತಿದ್ನಲ್ಲ ಮೊಬೈಲ್ ಮುಂದೆ ರೆಕಾರ್ಡ್ ಮಾಡ್ತಾರೆ ಅಂತ ತಿಳ್ಕೊಂಡ್ಬಿಟ್ಟು ಇವಾಗ ಕ್ಯಾಕ್ ಕಷ್ಟ ಸಿಕ್ಕಾಬಿಟ್ಟೆ. ಇವನು ಜಾಯ್ನ್ ಆಯ್ತು ಅವನ ಮುಂದೆ. ಹಿಂಗೆ ಮುಂದೆ ಓಡಾಡೋದು ಹಿಂಗೆ ಅಡ್ಡಾಡೋಕ್ಕೆ. ಕೆಲಸ ಎಲ್ಲ ಬಿಡೈತೆ ಹೋಗ್ತಾ. ಹೆರಿಟೇಜ್ ಹಿರಿಯ ನಾಗರಿಕರು ಯಾರಿಗೆ ಹೋಗ ಕಿಸ್ತಾನ ಪಾಲಂಗೊಚ್ಚಿಗಳು ಕೂಡ ಹೌದು. ನಾನಾ ನೀನು ಅಂತ ಒಬ್ರಿಗಿಂತ ಒಬ್ಬರು. ಇದ್ದ ರೈಟ್ ಇಂದ ರೈಟ್, ಇವನ್ನ ಚಿಕ್ಕ ಮಕ್ಕಳಿಂದ ರೈಟ್ ಅಂತ ಆಟ ಆಡ್ತಾರಲ್ಲ ಹಾಗೆ. ಈ ಬಟ್ಟೆತ್ತೋ ಹಿಂಗೆಲ್ಲ ಸಾಯೋದ್ರದ್ದು ಏನಾಗುತ್ತೆ ಅಂದರೆ ಟೈಮ್ ಕಿಲ್ ಸಿಕ್ಕಾಬಿಟ್ಟೆ ಆಗುತ್ತೆ. ಟೈಮ್ ಕಿಲ್ ಅಂದರೆ ಯಾವ ಕೆಲಸ ಮಾಡೋಕ್ಕಾಗೋದೇ ಇಲ್ಲ, ಯಾವ ಕೆಲಸ ಮಾಡೋಕ್ಕಾಗಲ್ಲ. ಸೊ ಅವ್ರಿಗೆ ಫಾರ್ ಎಕ್ಸಾಂಪಲ್ ಏನೋ ಕಂಪ್ಲೇಂಟ್ ಡ್ರಾಫ್ಟ್ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಅಂತ ಇಟ್ಕೊಳ್ಳಿ. ಈ ಬುಡ್ಡೆಗಳೆಲ್ಲ ಸಿಕ್ಕಾಬಿಟ್ಟೆ ಅಕ್ಕಪಕ್ಕ ಎಲ್ಲ ಡಿಸ್ಟರ್ಬ್ ಮಾಡೋದ್ರಿಂದ ಕೆಲಸದ ಮೇಲೆ ಫೋಕಸ್ ಮಾಡೋಕ್ಕಾಗೋದೇ ಇಲ್ಲ. ಫೋಕಸ್ ಸ್ಟಾರ್ಟ್ ಮಾಡೋಕ್ಕೆ ಆಗೋದಿಲ್ಲ. ಅದು ಹೆಂಗೆ ಈ ಬಡ್ಡೆಗಳೆಲ್ಲ ರೆಕಾರ್ಡ್ ಮಾಡಿಕೊಂಡು ರೆಕಾರ್ಡ್ ಮಾಡಿರೋ ವೀಡಿಯೋನ ಎಡಿಟ್ ಮಾಡಿಕೊಂಡೇ ಟೈಮ್ ಪಾಸ್ ಆಗ್ತಾ ಇರುತ್ತೆ. ಇನ್ನು ಕೆಲಸ ಮಾಡೋದು ಯಾವಾಗ? ಚಾನ್ಸೇ ಇಲ್ಲ, ಆಗೋದೇ ಇಲ್ಲ. ಅದಕ್ಕೆ ನಾನು ಕಂಪ್ಲೇಂಟ್ ಲೆಟ್ರ್ ಬರೆಯೋಕ್ಕೆ ತಿಂಗಳಾನುಗಟ್ಟಲೆ ತಗೊಳ್ಳೋದು, ಸಣ್ಣ ಪುಟ್ಟ ಲೆಟ್ರ್ ಬರೆಯೋದಕ್ಕೆ. ಕೆಂಪು ಟಿ ಶರ್ಟ್ ಅಲ್ಸಾಯ್ತವನ. ಎಲ್ಲಾರೋ ಒಬ್ಬ ಹೊಸ್ದಾಗಿ ಬಂದಾನೆ ಇವತ್ತು. ಚಕ್ಲಿ ಬಟ್ಟೆ ಹಾಕಿ ಕೂತ್ಕೊಬಿಟ್ಟೆ. ನನ್ನ ಕಡೆಗೆ ನೋಡ್ಕೊಂಡು ಚಕ್ಲಿ ಬಟ್ಟೆ ಹಾಕಿ ಕೂತ್ಕೊಬಿಟ್ಟೆ. ತಪಸ್ ಬರ್ತಾವನೆ. ಶಿವ ಕೆಳೆ ಬಿಡಲ್ಲ ಅವನು. ಅಥವಾ ಬ್ರಹ್ಮ ಕೆಳೆ ಬೇಕು. ಹೊರ ಕೊಡೋನು ಬ್ರಹ್ಮ ಅಲ್ವ ಜಾಸ್ತಿ ರಾಕ್ಷಸರಿಗೆಲ್ಲ. ಶಿವನು ಕೊಡ್ತಾನೆ, ಆದರೆ ಬ್ರಹ್ಮನ ಕುರಿತು ಸಿಕ್ಕಾಬಿಟ್ಟು ತಪಸ್ಸು ಮಾಡೋ ರಾಕ್ಷಸರು ಇವನು ಹಂಗೆ ತಪಸ್ಸು ಮಾಡ್ತಾವನೆ. ಯಾವುದೋ ಒಂದು ದೇವರು ಕೆಳಗೆ ಕಿಳಿದು ಟಣ್ಣಂತ ಪ್ರತ್ಯಕ್ಷ ಆಗೋವಾಗ ಹೇಳಲ್ಲ ಮತ್ತೆ.
ಗಂಟ್ಲು ಹಿಡ್ಕೊತವನೆ. ಗಂಟ್ಲು ಹಿಡ್ಕೊಂಡು ಆ್ಯಕ್ಚುಲಿ ಕ್ಯಾಮ್ರಾ ಅಲ್ಲಿವರೆಗೂ ಫೋಕಸ್ ಆಗಲ್ಲ ಅಂದ್ಕೊಳ್ತೀನಿ. ಗಂಟ್ಲು ಹಿಡ್ಕೊಂಡವನೆ. ನಂಜುಂಡೇಶ್ವರ ಬಹುಶಃ. ಹೋಟ್ಲ ಇವರು ಯೂ ಟರ್ನ್ ಹಾಕ್ಕೊಂಡಿದ್ದೆ ಆ್ಯಕ್ಚುಲಿ. ಆ ಕಡೆಯಿಂದ ಬಂದ ಹಿಂಗೆ ಯೂ ಟರ್ನ್ ಹಾಕ್ಕೊಂಡು ಜಾಯ್ನ್ ಆಗ್ತಿರೋದು ನಾನು. ಜೊತೆಲೇ ಬರ್ತಾ ಇರೋದು ಸೋಳ ಮಗಂತಂದು. ಶ್ರುತ ವಿರುದ್ಧ ನಾನು ಯಾವತ್ತು ಮಾತಾಡ್ತೀನಿ ಅವತ್ತು ಹಿಂಗೆ ಚಪಾತಿ ಬಿದ್ದಿರುತ್ತೆ ರೋಡಲ್ಲಿ. ವೆರಿ ಕಾವಲ್ ಅದು. ಶ್ರುತ ವಿರುದ್ಧ ಯಾವತ್ತು ಮಾತಾಡ್ತೀರಿ ಅವತ್ತು ಚಪಾತಿ ಬಿದ್ದಿರುತ್ತೆ ಅಲ್ಲಿ. ಬಾಟ್ಲ ಇಲ್ಲ ಅದಕ್ಕೆ ಹೋಗಿದ್ದು. ಇನ್ನೂ ಅಲ್ಲೇ ಪಾಸ್ ಆಗ್ತಾ ಇದ್ದಾನೆ ಆ್ಯಕ್ಚುಲಿ. ಫುಟ್ಬಾತ್ ಮೇಲ್ಕೂ ಬಂದಿದ್ದ ಅವನು. ಫುಟ್ಬಾತ್ ಮೇಲೆ ಹೋಗ್ತಾ ಇದ್ದ. ನಾನು ಸುಮ್ಮನೆ ನಿಂತ್ಕೊಬಿಟ್ಟೆ ಅಲ್ಲಿ ಆಗ್ತದೆ. ಅಲ್ಲೂ ಅಷ್ಟೇ ಸಿಟಿ ಕಾರ್ಪೊರೇಷನ್ ಧೂಳು ಎಳ್ಸೋರು ಅಂತ ದಸರಾ ಧೂಳು ಎಳಿಸ್ತಾ ಇದ್ದಾರೆ. ಲೈಟ್ M310 KA55 M310 ಅದು ಗಾಡಿ. ಎಲ್ಲೋ ಶ್ರುತಬಳ್ಳಾಳ್ ವಿರುದ್ಧ ಮಾತಾಡಿದ್ರೆ ಹಿಂಗೆ ಜಾಸ್ತಿ ಸಿಟಿ ಕಾರ್ಪೊರೇಷನ್ ಅವರು. ಅದೇ ಚಿನ್ನಿ ರವಿ ಮುಂದೆ ಇಟ್ಕೊಂಡು ಸಿಟಿ ಕಾರ್ಪೊರೇಷನ್ ಜೊತೆಗೆ ಅವರು ಹೆರಿಟೇಜ್ ಮೈಸೂರು ಕಬೀರಾಗಿದ್ದಾರೆ. ಅದಕ್ಕೋಸ್ಕರ ಕೆಲಸ ಮಾಡೋದು. ಕೂತ್ರೆ ಶಾರ್ಟ್ಸು ಶಾರ್ಟ್ಸ್ ಅದು ಆಲ್ರೆಡಿ ಶಾರ್ಟ್ಸ್ ಅಲ್ಲ. ಹುಡುಗಿದ ಹಿಂಗೆ ಕೂತೈತೆ ಕಚ್ಕೊಂಡು ಕೂತಂತ. ಇನ್ನೂ ಒಬ್ಬರಲ್ಲ ಇಬ್ಬರು ಕೂತ್ಕೋಬೋದು. ಅಷ್ಟೊಂದು ಜಾಗ ಬಿಟ್ಕೊಂಡು ಕೂತಾರೆ ಇಬ್ಬರು. ಅಪ್ಪ ಅವಾಗಲೂ ಇರಬೇಕು. ಅವ್ರ ಅಪ್ಪ ಇದೆ ಸೀಟಿಂದ ಬಿದ್ದೋಗ್ಬೇಕು. ಅಲ್ಲಿ ಹೆಡ್ಲೈಟ್ ಆನ್ ಮಾಡ್ಕೊಂಡಿರೋದು ಲೋಡೆ. ಇದೇನು ಹೆಡ್ಲೈಟ್ ಬಿದ್ದೋಗ್ಬೇಕು. ಅವನು ಸೀಟಿಂದ ಕೆಳಗೆ ಬಿದ್ದೋಗೋ ರೇಂಜ್ ಕೂತವನು. ಅವನು ತುದಿಯಲ್ಲಿ ಅವ್ರನ್ನ ಕಚ್ಚಿಗೆ ಗೊತ್ತೈತೆ ತುದಿಯಲ್ಲಿ. ಅದು ಇನ್ನೂ ಹಿಂದ್ಗಡೆ ಇಬ್ಬರು ಕೂತ್ಕೋಬೋದು. ಅಷ್ಟೊಂದು ಜಾಗ ಐತೆ. A1223 ಗಾಡಿ ಇದು. S8545 ಗಾಡಿ ಅದು. ಆಟೋಗಳು ನೋಡಿ ಹೆಂಗೆ ನಿಂತಿದ್ದಾವೆ ಇಲ್ಲಿಂದ ಅಲ್ಲಿವರೆಗೂ. ಅದು ನಿಂತ್ಕೊಂಡಿದ್ದಿದೆ ಆಟೋ. ಮೂವ್ ಆಗ್ತಿರೋದು ನಿಂತ್ಕೊಂಡಿದ್ದಿದೆ ಆಟೋ. ಓಕೆ 130 KA55F U-turn 12 MB4261 ಗಾಡಿ ಅದು. ಕಡ್ಕೊಳಗೆ ಹೋಗುವಂಥ U-turn ಆಗ್ತಿರೋದು ಆ್ಯಕ್ಚುಲಿ ಅದು. ಆ್ಯಕ್ಚುಲಿ ಇನ್ನೊಂದು ಯಾವುದೋ ಗಾಡಿ ಬಿಟ್ಬಿಟ್ಟ. ಅದೇ ಇರಬೇಕು. ಅದೇ KA57F 1304 ಇರಬೇಕು. ನಾರ್ತ್ ಶೋರ್ಟ್ಸ್ ನೆಟ್ಟಗೆ ಕಾಣಿಸ್ತಾರೆ. ಕಣ್ಣು ಹೋಗ್ಬಿಡ್ತಿರೋದು ಗೊತ್ತು. KA57F 1304 ಗಾಡಿ ಇದೆ. ಅದೇ 100% ಅದೇ ಹೋಗಿ ಬಿಟ್ಟಿದ್ದು. ಸರ್ವಿಸ್ ಬುಕ್ ಇದೆ. KSRTC ಅವ್ರಿಗೆ ಯಾವ ರೇಂಜಿಗೆ ಪೆನಾಲ್ಟಿ ಹಾಕ್ಬೋದು ಅಂದರೆ ಆ ಕಂಪ್ನಿ ಮುಚ್ಕೊಂಡು ಹೋಗ್ಬಿಡ್ಬೋದು. KSRTC ಆ ರೇಂಜ್ಗೆ ಪೆನಾಲ್ಟಿ ಹಾಕ್ಬೋದು ಅವ್ರಿಗೆ ಬೇಕಿದ್ರೆ. ಈ ಸುಳ್ಳೆವಾಗ ನಾಲ್ಗೆ ತೋರಿಸ್ತಾ ಇದ್ದದ್ದು ಹೇಳಿದ ಕಡ್ಕೊಳಗೆ ಹೋಗುವಂಥ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಅಂತ ಅವನು. ತಲೆ ಮೇಲೆ ಹೆಗ್ಲ ಮೇಲೆ ಚೌಕ ಹಾಕೊಂಡವನಲ್ಲ ಟವಲ್ಲು. ಸುಳ್ಳೆವಾಗ ನಾಲ್ಗೆ ತೋರಿಸ್ತಾನೆ ಈಚೆಗೆ. ಟ್ರಾಫಿಕ್ ಪೊಲೀಸ್
ಇಲ್ಲಿ ಹೊರಗಿರೋದು ಯಾರು ಗೊತ್ತಾ? ಚಡ್ಡಿನೂ ಹಾಕೊಂಡಿಲ್ಲ, ಸಾಬೂನು ತೋರಿಸ್ಕೊಬಲ್ಗೋದೆ. ಅದು ಇವ್ರ ಹತ್ರ ಯಾರು ಅವನ ಹೆಸರು ವರುಣ್ ಅಂಗಡಿ ಹತ್ರ ಒಬ್ಬ ಕುಂಟ ಕೂತ್ಕೊಳ್ತಾ ಇದ್ನಲ್ಲ, ಸುಮಾರು ಸಾರಿ ಕವರ್ ಮಾಡಿದ್ದೀನಿ. ಸೇಮ್ ಅದೇ ವ್ಯಕ್ತಿ. ಸಾಬೂನು ಸರ್ವಾಂಗನ ತೋರಿಸ್ಕೊಂಡು ಮಲಗಿರೋದು ಬಡಿ ಇವಾಗ. C5282 ಗಾಡಿ ಇದು, ಹೈ ಬೀಮ್ ನಂಬರ್ 1. ಅಲ್ಲಿ ಮಾತಾಡ್ತಾಳಲ್ಲ ಅವ್ರು ನಂಬರ್ 1 ತೋರಿಸ್ತಾ ಇರೋದು. ಜಿಟ್ಟು ಬಾಲ್ ಹೆಚ್ಚೆಲ್ಲ ಹೈ ಬೀಮ್ ಆನ್ ಮಾಡ್ಕೊಬರ್ತಾವ್ರೆ. ಇಲ್ಲಿ ಒಬ್ಬ ಬೀದಿಲಿ ಬಿದ್ದಿರೋದು ಹೈ ಬೀಮ್. ಆ್ಯಕ್ಚುಲಿ ಅಲ್ಲಿ ಕುತ್ಕೊಂಡಿದ್ದಾರೆ ಪವರ್ಡ್ ಬೈ ರಾಜೇಶ್ ಹತ್ರ ಊಟ ಇಸ್ಕೊಳಕ್ಕೆ ಕೂತಿರೋದು. ಅವರು ಕೈ ಬೀಸ್ ಕರೀತಾ ಇದ್ದ. ಆ್ಯಕ್ಚುಲಿ ಪಡೆದ ಬಂದೆ. B624 ಗಾಡಿ. ಫಕ್ಕಿ ಬೆಟ್ ತೋರಿಸ್ಕೊಂಡು ತೋರು ಬೆರಳು ಇರುತ್ತಲ್ಲ, ಆ ಬೆರಳಲ್ಲೇ ಮೂಗೊಳಗೆ ಹಾಕೊಂಡು ಫಕ್ಕಿ ಬೆಟ್ ಅಂತ ತೋರಿಸ್ಕೊಂಡು ಕೂತಿದ್ದ ಬಡ್ಡಿ ಇವಾಗ. ಅದಕ್ಕೆ ಕವರ್ ಮಾಡಿದ್ದೆ. ಚಿನ್ನಿ ರವಿ ಕರೆಕ್ಟಾಗಿ ಟೈಮಿಂಗ್ ಮೇಂಟೈನ್ ಮಾಡ್ತಾವೆ ನಾವಯ್ಯ. ಇಲ್ಲ ಮುಂಚೆ ನಾನು ಚಿನ್ನಿ ರವಿ ಎಲ್ಲೂ ಯಾವುದೇ ಆ್ಯನಿಮಲ್ ಫೀಡಿಂಗ್ ಮಾಡೋದು ಅದು ಓಡೇ ಇರಲಿಲ್ಲ. ಈಗ 2-3ನೇ ಬಾರಿ ನೋಡ್ತಾ ಇರೋದು. ಈಗ ರೀಸೆಂಟ್ ಡೇಸ್ ಸ್ಟಾರ್ಟ್ ಮಾಡ್ಕೊಂಡಿರೋದು ಇದು ಪುಕ್ಸಾಟ ಪ್ರಚಾರ. ಹೇಗಿರಿ ವಿಡಿಯೋ ಕವರ್ ಮಾಡ್ತೀನಲ್ವಾ, ಸೊ ಅದು ಕ್ಲೈಮ್ಯಾಕ್ಸಲ್ಲಿ ಮಾಡಿಬಿಟ್ರೆ ವಿಡಿಯೋಗಳು ಮೇಲ್ಗಡೆ ಇರುತ್ತೆ. ಈಗ ನಾಳಿದ್ದು ಅಥವಾ ಈ ವೀಕ್ ಏನಾದ್ರು ನ್ಯೂಸ್ ಬರೋಕ್ಕಾದ್ರೆ ತಕ್ಷಣ ವಿಡಿಯೋ ಅಪ್ಲೋಡ್ ಮಾಡಿರೋದ್ರಲ್ಲೇ ಇವ್ರ ಕಥೆಗಳು ಸಿಕ್ಬಿಡ್ತವೆ. ಅದಕ್ಕೋಸ್ಕರ ಅಪ್ಲೋಡ್ ಮಾಡಿರೋದು, ಕಾಡಿಸ್ಕೊಳ್ತಾ ಇರೋದು. ಅವ್ರ ಗಾಡಿಗಳಿಗೆ ನಂಬರ್ ಪ್ಲೇಟ್ ಹಾಕೋ ಅಭ್ಯಾಸವೇ ಇಲ್ಲ ಅವ್ರಿಗೆ. ನಂಬರ್ ಪ್ಲೇಟ್ ಹಾಕೋದೇ ಇಲ್ಲ. ಅವರು ಅಣ್ಣ ತಮ್ಮ ಇಬ್ಬರೂ ಬೇಕಾದ್ರೆ ನೋಡಿ ಎಷ್ಟೊಂದು ವೀಡಿಯೋಸಲ್ಲಿ ಕವರ್ ಮಾಡಿದ್ದೀನಿ ಅವ್ರನ್ನ. ನಂಬರ್ ಪ್ಲೇಟಲ್ಲಿ ಓಹೋ ಅದ್ಭುತ. ಇಲ್ಲಿ ಯಾರೋ ಒಬ್ರು ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ರು ಕಳೆದ ಗುರುವಾರ. ಇವತ್ತು ಅಡ್ರೆಸ್ಗೆ ಇಲ್ಲ. ಜಲ ಸಾಗರ ಉಕ್ಕಿ ಹರಿತಾ ಇದೆ. ಹೋಪ್ HT 8450 ಗಾಡಿ ಇದು. ಇದು ಈ ಕಾರಣಕ್ಕೋಸ್ಕರನೇ ವರುಣ್ ಅವ್ರ ಅಂಗಡಿ ಮುಂದೆ ಎಲ್ಲ ಕಿರಿಕ್ ಮಾಡ್ಕೊಂಡು ಕೂತಿದ್ದು ಜನ. ಮ್ಯಾಕ್ಸ್ ಮಂಜುಳಾ ಬಲಂಗುಚಿಯಲ್ಲಿ ಕೂತ್ಕೊಂಡಿರೋಳು, ಸುಜುಕಿ ಆಕ್ಸಿಸ್. ಟೂಟಿ ಫ್ರೂಟಿ ಪ್ರಿನ್ಸ್ ಅಂತ. ಆದಿಶಕ್ತಿ D9529 ಗಾಡಿ ಅದು. ಆದಿಶಕ್ತಿ ಅಲ್ಲಿ ಊಟ ಡಿಸ್ಟ್ರಿಬ್ಯೂಷನ್ ಬೆಳೀಬಲ್ಲ, ಅದಕ್ಕೆ ಚಾಮುಂಡೇಶ್ವರಿಯ ಕೃಪೆ ಅದು ಅಂತ ತೋರಿಸ್ತಾರೆ ಆ್ಯಕ್ಚುಲಿ.
ಅಲ್ಲಿ ವಿಡಿಯೋ ಗಾಡಿ ಹೋಗ್ತಾ ಇದೆಯಲ್ಲ, ಅದು ಸುರೇಶನ ಬಾಲಂಗುಚ್ಚಿ. ಪ್ಯಾಂಟ್ ಹಾಕೊಂಡಿರೋದು ಸುರೇಶ, ನಮ್ಮ ತಾಯಿಯ ತಮ್ಮ ಇದನ್ನೆಲ್ಲ ಒಂದು ಐಡೆಂಟಿಟಿ ಪ್ಯಾಂಟ್ ಅದು. ದಸರಾ ದ್ರಾಕ್ಷಿ, ಟೂಟಿ ಫ್ರೂಟಿ, ಕುಬುದಳ ಕದಳ ಬಾಲಗುಚ್ಚಿ. Y2090 K55 Y2090 ಅದು ಫ್ಯಾಷನ್, ಅದಕ್ಕೋಸ್ಕರ ಯೂಸ್ ಮಾಡ್ತಾ ಇರೋದು ಅದು. ಶ್ರುತಾ ಬಳ್ಳಾಳ್. ಇಲ್ಲಿ ಆ್ಯಕ್ಚುಲಿ ಹೋಂಡಾ ಆ್ಯಕ್ಟಿವ್ ಯಾಕೆ ತೋರಿಸ್ತಿರೋದು ಅಂದರೆ, ಇವತ್ತು ರಾಜಶೇಖರ್ ಹತ್ರ ದುಡ್ಡು ಕೇಳ್ತೀನಿ ಅಂತ ಹೇಳಿದೆ, ಅದಕ್ಕೋಸ್ಕರ ಹೋಂಡಾ ಆ್ಯಕ್ಟಿವ್ ತೋರಿಸ್ತಾ ಇರೋದು. ಕುಮುದಳ ಕಂದನ ಬಾಲಗುಚ್ಚಿ, ಬ್ಯಾಕ್ಸ್ ಮಂಜುಳ ಬಾಲಗುಚ್ಚಿ, ಅವಳು ಇಬ್ಬರು ಆಗುತ್ತಾಳೆ. ಯಾಕಂದರೆ ಯೂಸ್ ಮಾಡ್ತಾ ಇರೋದು ಹೋಂಡಾ ಆ್ಯಕ್ಟಿವಾ, ಆದರೆ ಅಲ್ಲಿ ತೋರಿಸ್ತಾ ಇರೋದು ಕುಮುದಳ ಬ್ಯಾಕ್ಸ್ ಮಂಜುಳ ಬಾಲಗುಚ್ಚಿ. ಸೊ ಇಬ್ಬರು ಆಗ್ತಾ ಇರೋದು. MJ3490 KA09 ಬ್ಲೂ ಕಲರ್ ನೆಕ್ಸಾನ್ ಇದೆಯಲ್ಲ, ಅದು ಈ ಕಡೆಯಿಂದ ಬಂದಿದ್ದು, ಚಿಕ್ಕಗಡಿಯಾರದಿಂದ ಬಂದಿದ್ದು. ಅಲ್ಲಿ ಪಾಡ್ಕೊಂಡು ಕೂಲಾಗಿ ಬರ್ತಾಯಿದ್ದಾನೆ, ಬ್ರೇಕ್ ಮೇಲೆ ಕಾಲಿಡೋ ಅಭ್ಯಾಸವೇ ಇಲ್ಲ ಅವನಿಗೆ. ನಡ್ಕೊಬರ್ತಾಯಿದ್ದು ನೆನ್ಪಾಡೋದು ನಾನು, ಅಲ್ಲಿ ಪಾಡ್ಕೊಂಡು ಮುಂದೆ ಹೋದ ಧೂಳು. ಅವತಾರ ಪುರುಷ EE3052 ಅವತಾರ ಪುರುಷ ಅಂತ ಹಾಕೊಂಡಿದ್ದು ಅಂದರೆ, ಜಿಬ್ರಾ ಕ್ರಾಸಲ್ಲಿ ನನ್ನ ಮೀಟ್ ಮಾಡೋಕ್ಕೋಸ್ಕರ ಕಾಯ್ತಾ ಇದ್ದ ಅವನು. ಹೋಗ್ತಾರಿಲ್ಲ ಮುಂದಕ್ಕೆಲ್ಲ ಟೈಮಿಂಗ್ ಪಂಚು ಎಲ್ಲ ಕರೆಕ್ಟಾಗಿ ನಿಮ್ಗೆ ಟೈಮಿಂಗ್ ಮೇಂಟೈನ್ ಮಾಡೋಕ್ಕೋಸ್ಕರ ಬ್ಯಾಲೆನ್ಸ್ ಮಾಡ್ತಾಯಿದ್ದೆ ಬೈಕ್ ಮೇಲೆ. ಫುಟ್ಬಾಲ್ ಬ್ಲಾಕ್ ಮಾಡ್ಕೊಂಡು ನಿಂತಿರೋ ಆಟೋಗಳು. KA09C758 ರಾಯಲ್ ಬ್ಲೂ, ಎಷ್ಟು ಕ್ಲೀನಾಗಿ ಟೈಮಿಂಗ್ ಮಾಡ್ತಾ ಇದ್ದಾನೆ. ಓಕೆ, 9B398 ಗಾಡಿ. A1018 ಗಾಡಿ ಇದು. A1018 ಗಾಡಿ ನಂಜನಗೂಡಿಗೆ ಹೋಗು ಅಂತ ಆ್ಯಕ್ಚುಲಿ ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು. ಅದು ಇವ್ರ ಲೆಕ್ಕಾಚಾರ ಏನಂದರೆ, ಇವತ್ತು ಹೋಗಿ ನಂಜನಗೂಡು ಫ್ರೆಶ್ ಅಪ್ ಆಗಿಬಿಟ್ರೆ ನಾಳೆ ಬೆಂಗಳೂರಿಗೆ ಹೋಗ್ಬಿಡ್ತಾನೆ ಬೆಳಗ್ಗೆ ಹೋಗಿ ಲೆಕ್ಕಾಚಾರದಲ್ಲಿ ಹೋಗ್ತಾ ಇರೋದು. ಅದು ಆ ಕಡೆಗೆ ಯಾಕೆ ತೋರಿಸ್ತಾ ಇರೋದು ಅಂದರೆ, ರೋಡ್ ವೇಸಲ್ಲಿ ಹೋಗ್ಬೇಕು ನಾನು. ಅಂದರೆ ಕಡ್ಕೊಳಗೆ ಹೋಗಿ ಕಡ್ಕೊಳ ರಮೇಶ್ನ ಮೀಟ್ ಮಾಡಿಕೊಂಡು ಅವನ ಹತ್ರ ಹೆಲ್ಪ್ ತೊಗೋಬೇಕು. ಸೋಪು ಸ್ನಾನ ಮಾಡೋಕ್ಕೆ ಸೋಪ್ ಇಲ್ವಲ್ಲ, ಸೋಪು ಅವನ ಹತ್ರ ಹೆಲ್ಪ್ ತೊಗೋಬೇಕು. ತೊಗೊಂಡು ಆಮೇಲೆ ಆ ಕಡೆಗೆ ಹೋಗಬೇಕು. ಇವ್ರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ. ಇವಾಗಲೇ ಕ್ಲೀನ್ ಮಾಡ್ತಾಯಿದ್ದ, ಇವಾಗ ಇಲ್ಲಿ ಬರ್ತಾವೆ, ಇವಾಗ ಅಟೆಂಡೆನ್ಸ್ ಆಗ್ತಾವನೆ ಇಲ್ಲಿಗ. ಆಗಲೇ ಬಂದಿದ್ದ, ಎರಡೇ ಸರಿ ಬರ್ತಾ ಇರೋದು ಚಾರ್ಜ್ ಮಾಡೋಕ್ಕೆ ಇಲ್ಲಿಗೆ ಈ ಪಾಯಿಂಟ್ಗೆ. ಒಳ್ಳೆ ವಿಷುವಲ್ ಅದು. ಆ್ಯಕ್ಚುಲಿ ಇಲ್ಲೊಬ್ಬ ಬಿಲೀವ್ ಟಿ ಶರ್ಟ್ ಹಾಕೊಂಡು ಪಾಸ್ ಆದ, ಅವನ್ನೂ ಕವರ್ ಮಾಡಿ ಇವಾಗ ಅಲ್ಲಿ ಮೊಬೈಲ್ ಚಾರ್ಜ್ ಮಾಡ್ಕೊಂಡಿರ್ತಿತ್ತಲ್ಲ, ಬಟ್ಟೆ ತಗೋಬೋದು. ಓಕೆ, KA09B398 ಗಾಡಿದೆಲ್ಲ ಹೆವಿ ಸ್ಪಾಕ್. ಪುಕ್ಸಟ ಪ್ರಚಾರ ಇರಬೇಕು. ಆಯ್ತು. ರಿವರ್ ಸೈಡ್ಗೆ ಹೋಗು ಅಂತ ಅಲ್ಲಿ ಕುತ್ಕೋತಾರಲ್ಲ ಇವನು, ಚೌಡಿ ಪಾರ್ಕ್ ಮತ್ತು ಅಲ್ಲಿ ಇಲ್ಲಿ ಎಲ್ಲ
100 ಯಾಕೆ ಹೋಗ್ತಾ ಇರೋದು ಅಂದರೆ ಅರ್ಧಂಬರ್ಧ ನೀನು ಹಂಗಿದೆಯಾ ಅಂತ. FortiOne M 1699 ಗಾಡಿ ಅದು. ಅದೇ ಪುಕ್ಸ 10 ಎಂಜಿನ್ ಕೂಡ ಏನೋ ಕಾಣಾಗುತ್ತಿಲ್ಲಪ್ಪ. ಬಹುಶಃ ನಂದು ಡೇಟಾಸ್ ಎಲ್ಲ ಡಿಲೀಟ್ ಮಾಡಿದ್ದಿದೆ ವ್ಯಕ್ತಿರಬೇಕು. 390 ನಾಟ್ ಶೋರ್. ಮುಖ ಕಾಣಲಿಲ್ಲ, ಮುಖ ಮುಚ್ಕೊಬಿಟ್ಟಿದ್ರು ಬೃಹಸ್ಪತಿಗಳು. ನಂದು ಮೊಬೈಲ್ನ ತೊಗೊಂಡೋಗಿ ಡೇಟಾ ಡಿಲೀಟ್ ಮಾಡಿದ್ರಲ್ಲ, ಅರೆಸ್ಟ್ ಮಾಡಿ ಮಾರ್ಚ್ 2025 ನಿರಾಶ್ರಿತ ಪರಿಹಾರ ಕೇಂದ್ರಕ್ಕೆ ಸೇರಿಸಿದ್ರು. ಪ್ಲಸ್ ಡೇಟಾ ಡಿಲೀಟ್ ಮಾಡಿದ್ರಲ್ಲ, ಅದಕ್ಕೆ ರಿಲೇಟೆಡ್ ಅದು. ಯಾಕೆ ಇವಾಗ ತೋರಿಸ್ತಾ ಇರೋದು ಅಂದರೆ ರಾಯಲ್ ಎನ್ಫೀಲ್ಡ್ ಗಾಡಿ ಹೋಯ್ತು ಅಲ್ಲಿ. ಸಾರಿ ರಾಯಲ್ ಎನ್ಫೀಲ್ಡ್ ಹೆಲ್ಮೆಟ್ ಹಾಕೊಂಡು ಹೋದ ಹುಡುಗ ರಾಜಶೇಖರದ ವಿಷಯ ಪ್ರಸ್ತಾಪ ಆಗ್ತಾಯಿತ್ತು ಇವಾಗ ಸುತ್ತಮುತ್ತ. ಯಾಕೆಂದರೆ ಅವತ್ತು ₹100 ಇಸ್ಕೊಡ್ತೀವಿ ಅಂತ ಸೋಷಿಯಲ್ ಮೀಡಿಯಲ್ಲಿ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ರಿಲೇಟೆಡ್ ಇದೆಲ್ಲ ಆರ್ಗನೈಸ್ ಇದು. ಸೋಷಿಯಲ್ ಮೀಡಿಯಾದಲ್ಲಿ ಅದಕ್ಕಂತೂ ಸಖತ್ತು ಬೇಜಾರಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಿರೋದೆಲ್ಲ ಡಿಲೀಟ್ ಆಗ್ತಾ ಇದೆ. ಸರ್ಚ್ ಮಾಡಿದ್ರೆ ಯಾವುದೂ ಸಿಗ್ತಾ ಇಲ್ಲ. ಯಾವುದ್ಯಾವ್ದು ಅಪ್ಲೋಡ್ ಮಾಡ್ತಿರ್ತೀರಿ, ಒಂದಷ್ಟು ಬಿಟ್ಟಿದ್ದಾರೆ ವೀಡಿಯೋಸು, ಯಾವುದ್ಯಾವ್ದು ಕಾಂಕ್ರೀಟ್ ಎವಿಡೆನ್ಸ್ ಅಂತ ಅನಿಸುತ್ತೆ ಅವ್ರಿಗೆ, ಅದೆಲ್ಲ ಡಿಲೀಟ್ ಮಾಡ್ತಾ ಹೋಗ್ತಿದ್ದಾರೆ. ಬಂಪರು ಪರೀಕ್ಷೆ ಮಾಡಿಸ್ಬೇಕು ಈಗ ಅಷ್ಟೇ. ತೆಲಂಗಾಣ ಸ್ಟೇಟ್ 7 AB 1359 ಅಭಿ. ಬೈಲಾರಿ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇದ್ದಾರೆ. ಲಾಲು ದಂಬೋಟು ಹೋಗಿದ್ದು ಬರ್ತಾಯಿದ್ದೀನಿ. ಕರೆಕ್ಟಾಗಿ ಬರೋ ಪಾಯಿಂಟ್ಗೆ ಹೆಂಗೆ ಆಟೋ ಒಳಗಡೆ ಊಟ ಮಾಡ್ಕೊತಾನೆ. ಮುಂದೆ ಮತ್ತೆ ಮುಂಚೆ ಡೇಟ್ ಹಾಕ್ತೀನಿ ಇದು. ಬಾಟ್ಲ ಇವನು. ನಾಲ್ಗೆ ತೋರಿಸೋದು ಜಾಸ್ತಿ ಆಗ್ಬಿಡವ್ರೆ. ಯಾಕೆ ತೋರಿಸ್ತಾ ಇರೋದು ಅಂದರೆ ನಾಲ್ಗೆ ತೋರಿಸ್ತಾ ಇರೋದು ಕಡ್ಕೊಳ್ಳೋರ ಬೆಸ್ಟ್ ಎಡಿಟಿಂಗ್ ತೊಗೊಂಡವ್ರು ಸದ್ಯಕ್ಕೆ. ಇದು ರೀಕ್ಯಾಪ್ಚರ್ ಬೇಟ್ ಮಾಡ್ಬೋಲ್ಲ. ಹಿಂಗೆ ಎಲ್ಲ ಆಡ್ಕೊಬರ್ತಾನೆ. ಕೈ ನೋಡಿ ಒಂದು ಆ ಕಡೆ ಈ ಕಡೆ ಎರಡು ಕಡೆಗೂ ಭುಜ ಸೊಟ್ಟಿದ್ದ ಕೈ ಇಟ್ಕೊಳ್ಳ ಆಡ್ಕೊಬೋದು. ಎಷ್ಟಾಗುತ್ತೆ ಫುಟ್ಬಾಲ್ಗೆ ಅಲ್ಲಿ. ಅದ್ಭುತ ಸೀನಲ್ಲಿ ಸಾಬತ್ತೋಸ್ಕರ ತೋರಿಸ್ಕೊಳ್ಳೋವಾಗ. LX504 ಬರಲುಗಳನ್ನು ಕಸ ಗುಡಿಸೋ ಬರಲು ಹಾಕೊಂಡು ಹೋಗ್ತಾ ಇದಲ್ಲ, ಡಿಸ್ಕವರ್ 125 ST ಅವನೇ. ಅದು ಆ್ಯಕ್ಚುಲಿ ಸ್ಟೋರಿ ಏನು ಅಂದರೆ ಹೋಗೆ ಸಂತಪಟೆಯಿಂದ ಜಾಯ್ನ್ ಆಗ್ತಾನೆ. ಹೋಗೆ ಬಿಟ್ಕೊಂಡು ಹೋಗಿದ್ದು. ಅದು ಏನಕ್ಕೆ ಸ್ಟೋರಿ ತೋರಿಸ್ತಾ ಇರೋದು ಅಂದರೆ, ಕೋಟೆ ಆಂಜನೇಯನ ಮುಂದೆ ರೈಸ್ ಬಾತ್ ಕೊಡ್ತಾಯಿರೋ ಒಬ್ಬರು ರೈಸ್ ಬಾತ್ ಇಸ್ಕೊತಿದ್ದೆ. ಸೊ ಅದಕ್ಕೆ ಹೊಗೆ ಬಿಟ್ಕೊಂಡು ಹೋಗಿದ್ದೆ. ಏನಕ್ಕೆ ಅಂದರೆ ಈಗ ನೀರು ಕುಡಿತೀನಿ, ನೀರು ಕುಡಿದ ತಕ್ಷಣ ಇದು ಸುಸ್ತಾಗುತ್ತೆ. ಅದಕ್ಕೆ ಬಾಟ್ಲಿಗೆ ಬೇರೆ ತೋರಿಸ್ತಾ ಇರೋದು. ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ ಅಂದರೆ ಸುಸ್ತಾಗುತ್ತೆ ಮತ್ತು ನಿದ್ದೆ ಬರೋದು, ಆ ಥರದ್ದೆಲ್ಲ ಆಗುತ್ತೆ. ಯಾಕೆ ಹಿಂಗೆ ಇಷ್ಟೊಂದು ಚೆನ್ನಾಗಿ ಅಟೆಂಪ್ಟ್ ಮಾಡಿದ್ರು ಅಂದರೆ, ಮೊಬೈಲಲ್ಲಿ 90% ಬ್ಯಾಟ್ರಿ ಇದೆ. ಸೊ ಈಗ ನನಗೆ ಉಳಿದುಕೊಂಡಿರೋದು ಒಂದೇ ಕೆಲಸ, ಎಲ್ಲ ಕೆಲಸ ಮಾಡಿ ಮುಗಿಸಿದ್ದೀನಿ. ಮಧ್ಯಾಹ್ನ 1 ಗಂಟೆಗೆ ಇದು ಊಟ ಇದೆ. ಇಲ್ಲಿ ಇರ್ವಿನ್ ರೋಡಲ್ಲಿ ಪಂಚಮುಖಿ ಆಂಜನೇಯ ದೇವಸ್ಥಾನ ಇದೆಯಲ್ಲ, ಲೈಬ್ರರಿ ಹಿಂಭಾಗ. ಸೊ ಅಲ್ಲಿ ಊಟ ಇದೆ. ಸೊ ಆ ಊಟ ಮುಗಿಸ್ಕೊಂಡು, ಸೊ ಆ ಊಟ ಮುಗಿಯೋಕ್ಕಿಂತ ಅಂದರೆ ಆ ಊಟಕ್ಕೆ ಹೋಗೋಕ್ಕಿಂತ ಮುಂಚೆ ಲೈಬ್ರರಿಲಿ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಜೊತೆಗೆ ಊಟ ಆದಮೇಲೆ ಕೂಡ ಲೈಬ್ರರಿ ಕೂತ್ಕೊಂಡು ಕೆಲಸ ಮಾಡ್ತೀನಿ. ಅದು ನನ್ನ ಸ್ಟ್ರಾಟಜಿ. JJ2499 ಅಂದರೆ ಊಟ ಇಲ್ಲೇ ಮಾಡ್ಕೊಂಡು, ಜೊತೆಗೆ ಲಯನ್ಸ್ ಅವ್ರದ್ದು ಕೂಡ ಊಟ ಇದೆ ಮಧ್ಯಾಹ್ನ. ಸೊ ಹೀಗಾಗಿ ಇಲ್ಲೇ ಊಟ ಮಾಡ್ಕೊಂಡು ಇಲ್ಲೇ ಕೆಲಸ ಮಾಡಿ ಮುಗಿಸೋದು ಅಂದರೆ ನನ್ನ ಸ್ಟ್ರಾಟಜಿ. ಅದಕ್ಕೋಸ್ಕರ ಇವ್ರು ಪ್ಲ್ಯಾನ್ ಏನು ಮಾಡ್ತಿರೋದು ಅಂದರೆ, ಹೇಳ್ತಿರೋದು ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಏನಂದರೆ, ಸುಸ್ತಾಗುತ್ತೆ ನಿನಗೆ ಇವಾಗ ಅಂತ.
ಆ್ಯಟಿಟ್ಯೂಡ್ ರಿಫ್ಲೆಕ್ಟ್ ಮಾಡ್ತಿದ್ದಾರೆ. ಅದೇನಾಗುತ್ತೆ ಏನೋ ಗೊತ್ತಿಲ್ಲ. ಸದ್ಯಕ್ಕಂತೂ ಯಾವುದೂ ಸುಸ್ತಾಗ್ತಿಲ್ಲ. ಹೊಟ್ಟೆ ಫುಲ್ ಖಾಲಿ ಇತ್ತು, ಸ್ವಲ್ಪ ಹೊಟ್ಟೆ ಒಳಗೆ ಹೋಗಿದೆ. ಈಗ ನೀರು ಕುಡಿದ ಮೇಲೆ ರಿಯಾಕ್ಷನ್ ಗೊತ್ತಾಗುತ್ತೆ. ಆ್ಯಕ್ಚುಲಿ ಇಲ್ಲೇ ನೀರು ತೊಗೊಳೋದು ಯಾವಾಗಲೂ. ಶ್ರೀ ವಾಸವಾಂಬ ಟ್ರೇಡಿಂಗ್. ಆ್ಯಕ್ಚುಲಿ ನಾನು ಸುಮಾರು ಅಂಗಡಿಗಳಲ್ಲಿ ನೀರು ತೊಗೊಳ್ತೀನಿ. ಅದರಲ್ಲಿ ಇದು ಒಂದು. ಇಲ್ಲಿ ನೀರು ತೊಗೊಳ್ಳೋದು ಯಾವಾಗಲೂ ಅಲ್ಲಿ ಹುಡುಗ ನೀರು ಹಿಡ್ಕೋತಾನಲ್ಲ, ಆ ಥರ ಕಿರಿಕ್ ಮಾಡೋರು. ಅಲ್ಲಿ ಪಕ್ಕದಲ್ಲಿ ಧೂಳು ಹೊಡಿತಾ ಇದ್ದಾರಲ್ಲ ಲತಾ, ಆ ಥರ ಧೂಳು ಹೊಡಿಯೋರು ಸಿಕ್ಕಾಪಟ್ಟೆ ಇದ್ದೇ ಇರ್ತಾರೆ. ಈ ರೋಡಲ್ಲಿ ಹಿಂಗೆ ಬರ್ತಾ ಇದ್ದಾರಲ್ಲ ಬೃಹಸ್ಪತಿಗಳು, ಅವರೆಲ್ಲ ಒತ್ತರಿಸ್ಕೊಂಡು ಹೋಗೋರು. ಅಲ್ಲಿ ಹೋಗಿ KL 68 ಏನೇನೋ ಸಮಥಿಂಗ್ ಇದೆ, ಓದೋಕ್ಕಾಗಿಲ್ಲ. ಆನಂದ್ ಸುಸ್ತಾಗುತ್ತೆ ಬಿಡಿ. ಊಟನೇ ಮಾಡಿಲ್ಲ, ಸುಸ್ತಾಗಿದೆ. ಇನ್ನೇನು ನೀರು ಕುಡಿದೆ ಅವ್ರು ಹೊಗೆ ತೋರಿಸ್ತಿರೋದು, ಹೊಗೆ ಬಿಟ್ಕೊಂಡು ಹೋಗ್ತಿರೋದು. ಅವ್ರ ಲೆಕ್ಕಾಚಾರ ಪ್ರಕಾರ ನಾನು ಇವತ್ತು ನಂಜನಗೂಡಿಗೆ ಹೋಗಬೇಕಾಗಿತ್ತು ಸ್ನಾನ ಮಾಡೋದಕ್ಕೆ, ಹೋಗಿಲ್ಲ. ಅದಕ್ಕೆ ಇವರು ನಂಜನಗೂಡಿಗೆ ಹೋಗಲಿ ಅಂತ ಹೊಗೆ 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 ತೋರಿಸ್ತಾರೆ ಎಲ್ಲ ಕಡೆ. ಥಮ್ಸ್ ಅಪ್. ಇದೊಂದು ವಿಷಯ ಕಡಿಮೆ ಐತಿ ಇಲ್ಲಿ. ಆ ಬೈಕ್ ಇಲ್ಲಿ ಓಡಿಸ್ಬೋದು ರೋಡ್ ಮೇಲೆ. ಬೈಕಲ್ಲ, ಸಾರಿ ಸ್ಕೂಟರ್. ಅದೆಲ್ಲಿ ಸಿದ್ದೆಲ್ಲ ಗೊತ್ತಿಲ್ಲ. ಸ್ಕೂಟರು ಅದು ವಿಜುವಲ್ ಆನ್ ಮಾಡೋಷ್ಟೊಳಗೆ ಹೊರಟಾಯ್ತು. ಅಡ್ವರ್ಟೈಸ್ಮೆಂಟ್ ಪ್ಲೇ ಮಾಡ್ತಾಯಿತ್ತು ಅಪ್ಲಿಕೇಶನ್, ಹೀಗಾಗಿ ಕವರ್ ಮಾಡೋಕ್ಕಾಗಿಲ್ಲ. KB 2824 ಗಾಡಿ, ರಾಯಲ್ ಎನ್ಫೀಲ್ಡ್ ಬುಲೆಟ್ ಗಾಡಿ. ರಾಯಲ್ ಎನ್ಫೀಲ್ಡ್ ಇದೇ ಸ್ಪಾಟಲ್ಲಿ. ಕ್ಲಾಸಿಕ್ 350 ಇರಬೇಕು. ಸರಕ್ಕದಾವ ಇದು ಗಾಡಿ. ಸ್ಪೀಡಲ್ಲಿ ಹೋದ, ಹೆವಿ ಸ್ಪೀಡಲ್ಲಿ ಇದೆ. ಕ್ಲೋಸಪ್ಪಲ್ಲಿ ಹೋದ, ವೆರಿ ಕ್ಲೋಸಪ್. ಕೈ ಹಿಂದೆ ಕೇಳ್ಕೊಂಡಿಲ್ಲ ಅಂದರೆ ಹೊಡ್ಕೊಂಡು ಹೋಗ್ತಾ ಇದೆ. ಆಮೇಲೆ ಇವಂದು ಕೇಳಿದ್ರೆ ಇವಂದು 108 ದಸರಾ ಧೂಳು. ತಮಿಳ್ನಾಡು 43K 5099 ಗಾಡಿ ಅದು. ಆದಿಶಕ್ತಿ ಕೃಪೆ. C3480 K05 ಆಟೋ ಅದು. JT 2562 JT 2562 ಗಾಡಿ ಅದು. ಆಸ್ಪತ್ರೆ ಪಂಚಾಯತಿ, ಆಸ್ಪತ್ರೆಯಿಂದ ಹೊರಗಡೆ ಮಾಡ್ತಿರಂಗಿದ್ದಾರೆ. ಏನೋ ಒಂದು ದೊಡ್ಡ ಪಂಚಾಯತಿ ನಡೀತಾ ಇದೆ ಅಲ್ಲಿ.
ಆರ್ಗನೈಸ್. ಈ ಕಡೆಯಿಂದ ಆ ಕಡೆಗೆ ಹೋಗಿ ಮತ್ತೆ ಆ ಕಡೆಯಿಂದ ಈ ಕಡೆಗೆ ಬರ್ತಾ ಇರೋದಿವ. ಹೊರಡ ಷಣ್ಮುಗ ಮತ್ತು ಹೊರಡ ಆಟ ದಾರಿ ಹೋಗ. ಸೊ ಏನು ಆಲ್ಟಿಟ್ಯೂಡ್ ಸೆಟ್ ಮಾಡ್ತಿರೋದು ಗೊತ್ತಿಲ್ಲ ಅವತ್ತಲ್ಲಿ. ನನ್ನ ಪ್ರಕಾರ ಮತ್ತೆ ಬಾ ಅಂತ ಅಂದರೆ ಟೀ ಸ್ಟಾಲಲ್ಲಿ ಮತ್ತೆ ಟೀ ಇಸ್ಕೊಳಕ್ಕೆ ಬಾ ಅಂತ ಆಲ್ಟಿಟ್ಯೂಡ್ ಸೆಟ್ ಮಾಡ್ತಿದ್ದಾರೆ. ಆ್ಯಕ್ಚುಲಿ ತುಳಸಿ ಆಟೋ ಇದು ಸುಮಾರು ಸರಿ ಕವರ್ ಮಾಡಿದ್ದೀನಿ. ಆಟೋ ಅದು ತುಳಸಿ ಅಂತ ಬರೆದಿತ್ತು ಆಟೋ ಮುಂದುಗಡೆ ಕನ್ನಡದಲ್ಲಿ. ಆ ಆಟೋ ಪಾಸ್ ಆಯಿತು. ಸೇಮ್ ಟೇಬಲ್ ಇವನು ಬಂದಿದ್ದು. JX6 3N552. EN2795. ಇಲ್ಲಿ ಆ್ಯಕ್ಚುಲಿ ಸಿಕ್ಕಾಪಟ್ಟೆ ವೆಹಿಕಲ್ ಬರ್ತವೆ. ಅದರಲ್ಲಿ ಯಾವುದೋ ಅಕ್ಯುರೇಟ್ ಆಗಿ ನನಗೆ ಸಕ್ಸಸ್ಫುಲಿ ಅಟೆಂಪ್ಟ್ ಮಾಡ್ತಾರೆ ಅವ್ರುಗಳು ಮಾತ್ರ ನಾನು ಅಪ್ಲೋಡ್ ಮಾಡೋದು. ಸಾರಿ, ಹೆಸರು ಹೇಳೋದು. ಬೆಡ್ ತೋರಿಸ್ತಾರೆ ನೋಡು, ಫಕ್ಕಿ ಬೆಟ್ಟು ನೋಟ್ ಮೇಲೆ. ನಾನು ಗೋಲ್ಡ್ ಕಲರ್ ಬಟ್ಟೆ ಹಾಕಿದೆ ಅಲ್ಲ, ಅವನೊಂದು ನೋಟೊಂದು ಒಂದಷ್ಟು ದುಡ್ಡು ಹಿಡ್ಕೊಂಡವನ ಕೈಯಲ್ಲಿ ಫಕ್ಕಿ ಬೆಡ್ ತೋರಿಸ್ತಾನೆ ಅವನೇ. ಎಲ್ಲ ಜಾಗ ಫಿಲಪ್ ಆಗೋಗಿದೆ. ಭೂಪತಿ ಗಿಡ್ಡ ಇದು ಹಿಡಿಬೇಕು, ಇವನ್ನ ಟ್ರಾವಲ್ ಮಾಡಲೇಬೇಕು. ಇವನ್ನ ಇದು ಯಾವಾಗಲೂ ಇದ್ದಿದ್ದೆ. ಇಲ್ಲಿ ಎಲ್ಲಿ ಕಾಸೆಲ್ಲ ಬಿದ್ದು ಜಾಡ್ತಾವ್ರೆ. ದೇವರ ಮಕ್ಕಳು ಅಲ್ಲಿಬ್ಬರು ಮುದ್ದು ಮಾಡ್ತಾವ್ರೆ, ಚಿಕ್ಕ ಮಕ್ಕ ಎಲ್ಲ ತರಿಸ್ಕೊಂಡು.
ಕಡ್ಕೊಳ್ಳೋ ರಮೇಶ್ ಬಾಲಂಗೋಚಿ ಬೆಳಿಗ್ಗೆ ಅಂತಲ್ಲ ಎಷ್ಟೊಂದು ಸರಿ ನಾನು ಅಲ್ಲಿ ಕೂತ್ಕೊಂಡಿರೋದನ್ನು ನೋಡಿ ತೋರಿಸ್ತೀನಿ ಯಾವಾಗಲೂ. ಅಲ್ಲಿ ಕರೆಕ್ಟಾಗಿ ಇಲ್ಲಿ ಇದೇ ಪಾಯಿಂಟಲ್ಲಿ ಈ ಪಾಯಿಂಟಲ್ಲಿ ಕೂತ್ಕೊಂಡಿರ್ತಾನೆ, ಬೆಂಚಲ್ಲಿ ಕೂತ್ಕೊಂಡಿರ್ತಾನೆ. ಈಗ ನಾನು ಇಲ್ಲಿ ಮಲ್ಗೋಕ್ಕೆ ಸ್ಟಾರ್ಟ್ ಮಾಡೋದಲ್ಲ, ಬೆಂಚೆಲ್ಲ ಫುಲ್ ಫಿಲಪ್ ಕ್ಲೋಸ್ ಇರುತ್ತಲ್ಲ, ಫುಲ್ ಫಿಲಪ್ ಇರುತ್ತೆ. ಸೊ ಹೀಗಾಗಿ ನಾನು ಮಲ್ಗೋ ಜಾಗ ಚೇಂಜ್ ಮಾಡಿದ್ದೀನಿ. ಮಲ್ಗೋ ಜಾಗ ಚೇಂಜ್ ಮಾಡ್ಕೊಂಡಿರೋದ್ರಿಂದ ಇವನು ಕರೆಕ್ಟಾಗಿ ನನ್ನ ಮುಂದೆ ಬಂದು ಕೂತ್ಕೋತಾನೆ. ಇದು 3ನೇ ಸರಿನ 4ನೇ ಸರಿನ ಕೂತಿರೋದು ಇವನಲ್ಲಿ. ಎದ್ದಷ್ಟೇ ಕರೆಕ್ಟಾಗಿ ಮುಖ ಕಾಣಬೇಕು ಅವನ ಮುಂತಿಲ್ಲಕ್ಕೆ, ಆ ರೇಂಜಲ್ಲಿ ಕೂತ್ಕೋತಾನೆ. ಮೊಬೈಲ್ ತಗೊಳ್ಳಿ ಅದ ಅಡಿ ಅಬ್ಬಾ ಚೆನ್ನಾಗಿ ಅದ್ಭುತಗಳು. ಇಂಥ ಅದ್ಭುತಗಳೆಲ್ಲ ಇಲ್ಲಿ ಮಾತ್ರ ನೋಡೋಕ್ಕೆ ಸಾಧ್ಯ. KA09J JB1688 ವಾಚಿನ JC437 ಗಾಡಿ. ಅದು ಎಲ್ಲಿ ಚೆನ್ನಾಗಿ ಗಾಡಿ ನೋಡೋರು. ಆ ಕಡೆ ತರಕಾರಿ, ಈ ಕಡೆ ಹಣ್ಣು, ಮಧ್ಯೆ ಹೊಂಡ ಹಾಕಿ ಹೋಗಿ ಸರ್. ನೀವು ಎಂಥ ಮಿಂಡ್ರಿ ಗುಟ್ಟೋಗಿರ್ಬೇಡ, ಯೋಚನೆ ಮಾಡೋದು. ರಾಂಗ್ ವೇನಲ್ಲಿ ಬೇರೆ ಹೋಗ್ತಾ ಇರೋದು. ಇಲ್ಲೇ ಇದನ್ನು ಸ್ಟಡಿ ಪೊಲೀಸ್ ಇಲ್ಲೆಲ್ಲ ಆ ಕಡೆ ಹೋದ, ಆ ಕಡೆ ಹೇಳಿ. ಇವನೊಬ್ಬ ಆರ್ಗನೈಸ್ಡ್, ಇವನು ಆರ್ಗನೈಸ್ಡ್. HV3631 ಗಾಡಿ ಅದು, ಇವನು ಆರ್ಗನೈಸ್ಡ್. ಬೃಹಸ್ಪತಿಗಳು ಇವ್ರಿಗೆ. ದೇಶ ಹಾಳಾಗಿರೋದು ಇಂಥವ್ರಿಂದ. ಮೊಬೈಲಲ್ಲಿ ಯಾವುದೇ 2 ಮಿಸ್ ಕಾಲ್ ಇದೆ.
ಸೊ ಇವನು ಏನಪ್ಪ ಅದು ಅಂದರೆ ಉಲ್ಟಾ ಅಂದರೆ ಅವನು ಯಾರಿಗೋ ಐಡೆಂಟಿಟಿ ಹೇಳ್ತಾವನೆ, ಇಲ್ಲಿದೆ ಬಾರ ಅದೇನು ಕಿತ್ಕೊಂತ ಹಂಗೆ ಹೆಂಗೆ ಹೆದರಿಸ್ತಾವ ನಾನು. ಸೊ ಅದು ನನಗೆ ಉಲ್ಟಾ ಅಂದರೆ ನಾನು ಹೇಳೋದು, ನಾನು ಐಡೆಂಟಿಟಿ ಕೊಡೋಲ್ಲ ಎಲ್ಲಿದ್ದೀನಿ ಹಂಗೆ ಹೆಂಗೆ ಎಲ್ಲಿದ್ದೀನಿ ಏನು ಎತ್ತ ಅಂತ. ನಾನು ಅವ್ನು ಅವಾಜ್ ಆಗ್ತಾ ಇದ್ದೀನಲ್ಲ, ಆ ಥರ ನಾನು ಯಾರಿಗೂ ಅವಾಜ್ ಹಾಕೋಲ್ಲ. ನಾನು ಕೂಲಾಗಿ ಹ್ಯಾಂಡ್ಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅದಕ್ಕೆ ಅವನು ಡೆಮಾನ್ಸ್ಟ್ರೇಟ್ ಮಾಡಿ ತೋರಿಸ್ತಾ ಇರೋದು. ಲೋಡೋಕ್ಕೆ ಬಾಲ್ ಗಾಡಿ ನಂಬರ್ ಎಲ್ಲ ಪೂರ್ತಿ ಗಜಿ ಆಗಿದೆ. ಆರ್ಗನೈಸ್ಡ್ ಇಬ್ಬರು, 3ನೇವನಿಗೆ 4ನೇವ್ರಿಗೆ ಅವಮಾನ ಮಾಡ್ತೀವಿ ಅಂತ. ಯಾವುದೋ 2 ಮಿಸ್ ಕಾಲ್ ಇದೆ, ನೋಡಬೇಕಿದೆ ಯಾವುದು ಅಂತ. ಬಹುಶಃ ಮುಂಚೆ ಒಬ್ಬ ಯಾರೋ ತರ್ಷಣನ ಹೆಸರಲ್ಲಿ ಫೋನ್ ಮಾಡ್ತಾಯಿದ್ದ, ಬಹುಶಃ ಅವನೇ ಇರಬೇಕು ಅಂದ್ಕೊಳ್ತೀವಿ. ಲಾಸ್ಟ್ ನಂಬರ್ ಹೆಂಗೆ ಬರುತ್ತೆ. ಆ್ಯಕ್ಚುಲಿ ಸ್ಟೋರಿ ಅವ್ನು ಏನಕ್ಕೆ ಫೋನ್ ಮಾಡಿರೋ ಸಾಧ್ಯತೆ ಇರುತ್ತೆ ಅಂದರೆ ಶ್ರುತಾ ಬಳ್ಳಾಳ್ ಮಗಳದು ಮದುವೆ ಇರಬೇಕು. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿರೋ ಪ್ರಕಾರ ಮದುವೆ ಕರಿತೀನಿ ಬಾ ಅಂತ ಹೇಳಿದ್ರು. ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ರು. ನಾನು ಹೋಗೋದಿಲ್ಲ ಅಂತ ಇನ್ನೂ ಹೇಳಿಲ್ಲ. ಒಟ್ಟಲ್ಲಿ ಆಲ್ರೆಡಿ ತಲೆ ಒಳಗೆ ಪ್ರೋಗ್ರಾಮ್ ಮಾಡ್ಕೊಂಡಿದ್ದೆ, ಹೋಗಲ್ಲ ಅಂತ ಹೇಳೋದ ಅಂತ. ಸೊ ಅದನ್ನೇ ಆ್ಯಕ್ಚುಲಿ ಅದಕ್ಕೆ ನಾನು ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ರೆಸ್ಪಾಂಡ್ ಮಾಡ್ತಿರೋದು, ಇವೆಲ್ಲ ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅಂತ. KA 55G. AB 3629 ಗಾಡಿ ಅದು. JD 7854 ಗಾಡಿ ಇದು. ಆಬ್ವಿಯಸ್ಲಿ ಇಲ್ಲಿ ಏನೋ ಫಂಕ್ಷನ್ ನಡೀತಾ ಇದೆ, ನಾನು ಕೆಳಗೆ ಎಳಿತೀನಿ ಅಲ್ವಾ, ಅದಕ್ಕೋಸ್ಕರ ಆರ್ಗನೈಸ್ ಮಾಡಿರೋದು ಅವ್ರ ಬಿಲ್ವಾ. Issue 05. Actually, ಏನಕ್ಕೆ ತೋರಿಸ್ತಾ ಇರೋದು ಅಂದರೆ ಯಶವಂತನ ಮುಂದೆ ಇಟ್ಕೊಂಡು ಅವಮಾನ ಮಾಡ್ತೀವಿ ಅಂತ. 05 ತೋರಿಸ್ತಾ ಇರೋದಂದರೆ ಕುಮುದ ಮತ್ತು ಹರೀಶ್ ಮತ್ತು ಅವ್ರ ಮಗ ಅಭೀಶ್ ಗೌಡ ಅವರೆಲ್ಲ ನಂಬರ್ 5 ಯೂಸ್ ಮಾಡ್ತಾ ಇರೋದು. ಯಾಕೆಂದರೆ ಮೇ ತಿಂಗಳು ಹುಟ್ಟಿರೋದಲ್ವಾ. ಸೊ ಹೀಗಾಗಿ ಯಶವಂತನ ಮುಂದೆ ಇಟ್ಕೊಂಡು ನಾವು ಅದು ಶ್ರುತಾ ಬಳ್ಳಾಳ್ ಮಗಳು ಮದುವೆ ಫಿಕ್ಸ್ ಆಗಿದೆ. ನನಗೂ ಇವಾಗ ಒಂದು ಸ್ವಲ್ಪ ಹೊತ್ತು ಮುಂಚೆ ಗೊತ್ತಾಗಿದ್ದು. ಅವರೇ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡಿದ್ದು, ಮದುವೆ ಕರೀತಾರೆ ಹೋಗು ಅಂತ. ಸೊ ನಾನು ಹೋಗಲ್ಲ ಅಂತ ಹೇಳಿದ್ದೀನಿ. ಅದಕ್ಕೋಸ್ಕರ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದೇನೆಂದರೆ, ಈಗ ಆಲ್ರೆಡಿ ನನಗೆ ದಸರಾ ದಾನಿಗಳು ಸಹಾಯ ಮಾಡಿದಾರಲ್ಲ, ಸೊ ಅವ್ರ ಕೈಯಲ್ಲಿ ಪ್ರೆಷರ್ ಬಿಲ್ಡ್ ಮಾಡಿಸ್ತೀನಿ ಅಂತ, ಅಂದರೆ ಫೋನ್ ಮಾಡಿ ಹೆದರಿಸ್ತೀನಿ ಹಂಗೆ ಹಿಂಗೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಆಮೇಲೆ ಬೇರೆ ಬೇರೆ ಜನಗಳನ್ನು ಎತ್ಕಟ್ಟಿ ಅವಮಾನ ಮಾಡ್ತೀವಿ ಅಂತ. ಫಾರ್ ಎಕ್ಸಾಂಪಲ್ ಯಶವಂತ್ ನನ್ನ ತಮ್ಮ ಕಸಿನ್ನು, ಮ್ಯಾಕ್ಸ್ ಮಂಜುಳ ಅವರ ಮಗ, ಸೊ ಕುಮುದಳ ಕಂದ, ಕುಮುದ ಹರೀಶ್ ಅಕ್ಕ ಬಾಬಾ. ಸೊ ಅವ್ರುಗಳನ್ನೆಲ್ಲ ಮುಂದೆ ಇಟ್ಕೊಂಡು ತೊಂದರೆ ಕೊಡ್ತೀವಿ, ಎದುರಿಸ್ತೀವಿ, ಬೆದರಿಸ್ತೀವಿ ಅಂತ ಆ್ಯಟಿಟ್ಯೂಡ್ ಮಾಡ್ತಿದ್ದಾರೆ. ಈಗ ಹೇಳ್ಬೇಕಂದ್ರೆ ಅವ್ರಿಗೆಲ್ಲ ಇವತ್ತೇ ಬೆದರಿಸೋಕ್ಕೆ ಟ್ರೈ ಮಾಡಿದ್ರೆ ಇವತ್ತೇ ಸರಿಯಾಗಿ ಉತ್ತರ ಹೇಳ್ಬಿಡ್ತೀನಿ. ಇನ್ನು ಮುಂದಿನ ಹಂತದಲ್ಲಿ ವೆಯ್ಟ್ ಮಾಡ್ತೀನಿ. ಮುಂದಿನ ಹಂತದಲ್ಲಿ ಅಲ್ಲೇ ಬಹುಮಾನ. WRB ಗಾಡಿ ಎಲ್ರಿಗೂ ಅಲ್ಲೇ ಬಹುಮಾನ. ಮುಂದಿನ ಹಂತದಲ್ಲಿ ಅವ್ರು ಯಾರು ಖಂಡಿತ ಕೇಳೋಕ್ಕೂ ಹೋಗಲ್ಲ, ಕೆಮ್ಮೋಕ್ಕೂ ಹೋಗಲ್ಲ. ಆದರೂ ಕೆಮ್ಮೋದಕ್ಕೆ ಕೇಳೋದಕ್ಕೆ ಪುಕ್ಸಟೆ ಪ್ರಚಾರ. ಕೇಳೋದಕ್ಕೆ ಕೆಮ್ಮೋದಕ್ಕೆ ಶುರು ಮಾಡಿದ್ರೆ ಡೇ 1 ಸರಿಯಾಗಿ ಉತ್ತರ ಹೇಳ್ತೀನಿ. ಬಹುಶಃ ಕೇಳೋದು ಕೆಮ್ಮೋ ಕೆಲಸಗಳನ್ನ ಈ ಕಾಂಜಿ ಪಿಂಜಿಗಳನ್ನ ಸುತ್ತಮಿದ್ದಾರಲ್ಲ ಇವ್ರುಗಳು ಮಾಡಲ್ಲ. ನೇರವಾಗಿ ಟೀಮ್ ಹೆಡ್ಗಳೇ ಕೆಲಸ ಮಾಡ್ತಾರೆ. ಅಂದರೆ ಸೆಲೆಬ್ರಿಟಿಗಳು, ಈಗ ಆಲ್ರೆಡಿ ಸಮಾಜದಲ್ಲಿ ಹೆಸರು ಮಾಡ್ಕೊಂಡಿರೋ ಪೊಲಿಟಿಷಿಯನ್ಸ್ಗಳು, ಇವರು ನಾಯಕರು ಇರ್ತಾರಲ್ಲ, ಅದ್ರಲ್ಲಿ ತಗಿಸೋದು ಪ್ಲ್ಯಾನ್. ಸಮಾಜದಲ್ಲಿ ಹೆಸರು ಮಾಡ್ಕೊಂಡಿರೋ ನಾಯಕರುಗಳು ಇವರು ಇರ್ತಾರಲ್ಲ, ಅಂಥವ್ರು ನೇರವಾಗಿ ಪ್ರಯತ್ನ ಪಡ್ತಾರೆ. ಯಾಕೆ ಅಂದರೆ ನಾನು ಹೆದರ್ಕೊಳ್ಬೋದು ಅಂತ ಉದ್ದೇಶ. ಈಗ ಸಾಮಾನ್ಯ ವ್ಯಕ್ತಿಗಳಾದರೆ ಈ ಕಾಂಜಿ ಪಿಂಜಿಗಳೆಲ್ಲ ಇರ್ತಾರಲ್ಲ, ಸುತ್ತಮುತ್ತ ಓಡಾಡ್ತಿರ್ತಾರ ಫೀಲ್ಡರ್ಗಳು, ಅವ್ರುಗಳೇನಾರು ಏನು ಬಿಸಕ್ಕಂದ್ರೆ ನೇರವಾಗಿ ಅಲ್ಲೇ ಬಹುಮಾನ ಕೈಲಿ ಏನು ತರಲ್ಲ ಬಿಡ್ತಾ ಇರ್ತೀನಿ ಪಟ್ಟಾರ ಅಂತ. ಆದರೆ ಸೆಲೆಬ್ರಿಟೀಸ್ಗಳಿಗೆ ಹೊಡೆಯೋದಕ್ಕೆ ಹೋಗೋದಿಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಸೆಲೆಬ್ರಿಟೀಸ್ಗಳನ್ನ ಬಳಸ್ತಾರೆ. ಆದರೆ ಫ್ಯಾಕ್ಟ್ ಏನು ಅಂದರೆ
ಖಂಡಿತ ಯಾರಿಗಾರು ಸೆಲೆಬ್ರಿಟಿಗೆ ಫಸ್ಟೇ ಹೊಡೆಯೋದು ನಾನು. ಅದಕ್ಕೋಸ್ಕರ ನನಗೆ ಅಷ್ಟು ದಿವಸದಿಂದ ನಾನು ಸುತ್ತಮುತ್ತರವ್ರಿಗೆ ಯಾರಿಗೂ ಹೊಡಿದೆ ಕಾಯ್ಕೊಂಡಿದ್ದೀನಿ. ಯಾಕೆಂದರೆ ಯಾವತ್ತೂ ಬಾಣಗಳಿಗೆ ಪ್ರತಿ ಬಾಣ ಬಿಡಬಾರ್ದು, ಬೇಟೆಗಾರನಿಗೆ ಬಾಣ ಬಿಡಬೇಕು. ಬೇಟೆಗಾರನ ಕತೆ ಕ್ಲೋಸ್ ಮಾಡಿದ್ರೆ ಆ ಕಡೆಯಿಂದ ಬರೋ ಬಾಣಗಳೆಲ್ಲ ನಿಂತೋಗ್ತವೆ. ನಾವು ಒಂದು ಬಾಣಕ್ಕೆ ಪ್ರತಿ ಬಾಣ ಬಿಡ್ತಾಯಿದ್ರೆ ಆ ಯುದ್ಧ ಯಾವತ್ತೂ ಮುಗಿಯಲ್ಲ. ಆರ್ಗನೈಸ್ಡ್ JZ 3249 ಗಾಡಿ ಅದು. ಇಲ್ಲಿ ಆಟೋದವನೊಬ್ಬ ಹೆವಿ ಲೈಟ್ ಬಿಡ್ತಾನೆ ಅಷ್ಟೊತ್ತಿಂದ ನಿಂತ್ಕೊಂಡು, ಅವನು ಹೇಳ್ತೀನಿ ಓದೋಕ್ಕೆ ಆಗ್ತಿಲ್ಲ ಅದು ಗಾಡಿ ನಂಬರು, ಅಷ್ಟೊಂದು ಹೈವೀನ್ ಇದೆ. JB 1822 ಇಲ್ಲಿ ಒಬ್ಬತ್ತು EB 7130 ಗಾಡಿ ಅದು. ಇಲ್ಲಿ ಬರ್ತಿರೋವೆಲ್ಲ BB ಸೀರೀಸ್ಗಳು, ತಮಿಳ್ನಾಡು ಗಾಡಿ. ತಗೋ ಇಲ್ಲೂ ಒಂದು ತಮಿಳ್ನಾಡು 43K 1107 3AC 9046 ಗಾಡಿ ಅದು. ತಗೊಳಪ್ಪ ಇಲ್ಲೂ ಒಂದು ಹೆರಿಟೇಜು EA 6909 ಅದು ಒರಿಜಿನಲ್ಸ್ನ ಹೇಳಿಲ್ವಾ, ಈಗ ತಾನೇ ಅದೇ ಕತೆ ಹೊಡಿತಾ ಇದ್ದೆ ನಾನು ಸೋಷಿಯಲ್ ಮೀಡ್ಯಾದಲ್ಲಿ. ಮುಂದಿನ ಹಂತದಲ್ಲಿ ಮಾಮೂಲಿ ನಾನು ಸುತ್ತಮುತ್ತ ಓಡಾಡ್ತಿರೋಂಥ ಫೀಲ್ಡರ್ಗಳು ಕೆಲಸ ಮಾಡೋದಿಲ್ಲ, ತಿಗಾಕೊಬ್ಬಿ ಇವಕ್ಕೆಲ್ಲ ಮಾತ್ರ. ಮುಂದಿನ ಹಂತದಲ್ಲಿ ಕಾಂಜಿ ಪಿಂಜಿಗಳೆಲ್ಲ ಕೆಲಸ ಮಾಡೋದಿಲ್ಲ, ಎದುರಿಸೋಕೆ ಬೆದರಿಸೋದು, ಡೈರೆಕ್ಟಾಗಿ ಕೆಲಸ ಮಾಡೋದೆಲ್ಲ ಮಾಡಲ್ಲ, ಆರ್ಗನೈಸೇಷನು ಮಾಡಲ್ಲ. ನೇರವಾಗಿ ಸೆಲೆಬ್ರಿಟಿಗಳು ಟೀಮ್ ಹೆಡ್ಗಳೇ ಬರ್ತಾರೆ ಅಂತ ಹೇಳ್ದೆ ಇದೇ ವಿಡಿಯೋದಲ್ಲಿ. ವಿತೌಟ್ ಶಾರ್ಟ್ ಇದೇ ಶಾರ್ಟಲ್ಲಿದೆ. ಸೊ ಅದನ್ನೇ ಅಲ್ಲಿ ಟಿ ಶರ್ಟಲ್ಲಿ ತೋರಿಸಿದ್ದು ಒರಿಜಿನಲ್ ಅಂತ, ಅಂದರೆ ಒರಿಜಿನಲ್ಗಳೇ ಬರ್ತಾರೆ ಅಂತ ನೇರವಾಗಿ. ನಾನು ಅವ್ರಿಗೋಸ್ಕರನೇ ಕಾಯ್ಕೊಂಡಿರೋದು. ಬಂದರೆ ಅಲ್ಲೇ ಬಹುಮಾನ. ಬಳ್ಳಾಳ್ ಪೊಲೀಸ್ ಇರಬೇಕು ಇವಾಗ. ಇಲ್ಲ ಫಸ್ಟ್ ಬೆಂಚಲ್ಲಿ ಕುತ್ಕೊಬಿಡ್ತೀನಿ ನಾನು ಅಂತ ಬಲಿಕೊಂಡಿರೋದು. ಥರ್ಡ್ ಬೆಂಚಿಗೆ ಫೀಲಪ್ಪು. ಥರ್ಡ್ ಬೆಂಚಲ್ಲಿ ಒಬ್ಬ ಮಲಗಿದ್ದಾನೆ, ಫಸ್ಟ್ ಬೆಂಚಲ್ಲಿ ಮಲಗಿದ್ದಾನೆ, ಥರ್ಡ್ ಬೆಂಚಲ್ಲಿ ಮಲಗಿದ್ದಾನೆ, ಸೆಕೆಂಡ್ ಮತ್ತು ಫೋರ್ತ್ ಕಲ್ಲಿದೆ. ಇನ್ಫ್ಯಾಕ್ಟ್ ಅದು ಫೋರ್ತ್ ಅಲ್ಲ, ಅದು ಫೋರ್ತ್ ಮಧ್ಯೆ ಒಂದು ಕಳವಾಗಿದೆ. ಅದು ಫೋರ್ತ್ ಕಳವಾಗಿದೆ. ಸದ್ಯಕ್ಕೆ ಲೆಕ್ಕಕ್ಕೆ ಅದು ಫೋರ್ತ್ ಸೆಕೆಂಡ್ರಲ್ಲೂ ಮಲಗಿದ್ದಾನೆ. ಇಷ್ಟು ಬೇಗ ಎಲ್ಲ ಪಾಚ್ಕೊಂಬಿಟ್ಟಿರೋದು.